ಆನೇಕಲ್ ವಕೀಲರ ಸಂಘದ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಯುವ ವಕೀಲ ಉದಯ್ ಕುಮಾರ್ ಎಲ್ ರವರು ಆಯ್ಕೆಯಾಗಿದ್ದಾರೆ. ವೈಪಿ ಪ್ರಕಾಶ್ ರವರ ತಂಡದಿಂದ ಸ್ಪರ್ಧಿಸಿದ್ದ ಉದಯ್ ಕುಮಾರ್ ರವರಿಗೆ ವಕೀಲರ ಸಮುದಾಯದಿಂದ ಉತ್ತಮ ಬೆಂಬಲ ವ್ಯಕ್ತವಾಗಿದ್ದು ಅವರು ಈ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ. ಆನೇಕಲ್ ವಕೀಲರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರ ಆಯ್ಕೆಗಾಗಿ ನಡೆದ ಚುನಾವಣೆಯಲ್ಲಿ ಶ್ರೀ ಉದಯ್ ಕುಮಾರ್ ಎಲ್ ಯಶಸ್ವಿಯಾಗಿ ಆಯ್ಕೆಯಾಗಿದ್ದು, ಇದು ಅವರ ಸಕ್ರಿಯ ಕೆಲಸ ಮತ್ತು ಸಂಘದ ಒಳಿತಿಗಾಗಿ ಅವರು ಹೊಂದಿರುವ ದೂರದೃಷ್ಟಿಗೆ ಸಿಕ್ಕ ಮನ್ನಣೆ ಎಂದು ಪರಿಗಣಿಸಲಾಗಿದೆ. ಯುವ ವಕೀಲರಾದರೂ ಕೂಡ ಸಂಘದ ಎಲ್ಲ ಚಟುವಟಿಕೆಗಳಲ್ಲಿ ಅವರು ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿದ್ದರು. ಅವರ ಆಯ್ಕೆಯಿಂದ ಸಂಘಕ್ಕೆ ಹೊಸ ಹುರುಪು ಬಂದಿದೆ ಎಂದು ಹಲವು ವಕೀಲರು ಅಭಿಪ್ರಾಯಪಟ್ಟಿದ್ದಾರೆ. ಚುನಾವಣೆಯಲ್ಲಿ ಶ್ರೀ ಉದಯ್ ಕುಮಾರ್ ಅವರನ್ನು ಬೆಂಬಲಿಸಿದ ವೈಪಿ ಪ್ರಕಾಶ್ ರವರು, ಉದಯ್ ಕುಮಾರ್ ಅವರ ಸೇವಾ ಮನೋಭಾವ ಮತ್ತು ಸಂಘದ ಅಭಿವೃದ್ಧಿಗಾಗಿ ಕೆಲಸ ಮಾಡುವ ದಕ್ಷತೆಯನ್ನು ನಾವು ಗಮನಿಸಿದ್ದೇವೆ. ಅವರು ನಮ್ಮ ತಂಡದ ಪ್ರಮುಖ ಸದಸ್ಯರಾಗಿದ್ದು, ಅವರ ಆಯ್ಕೆ ನಮಗೆ ಸಂತೋಷ ತಂದಿದೆ. ಅವರು ಸಂಘದ ಕಾರ್ಯಕಾರಿ ಸಮಿತಿಯಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಲಿದ್ದಾರೆ ಎಂಬ ವಿಶ್ವಾಸ ನನಗಿದೆ. ವಕೀಲ ಸಮುದಾಯದ ಎಲ್ಲ ಸದಸ್ಯರ ಹಿತವನ್ನು ಕಾಪಾಡಲು ಅವರು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಾರೆ ಎಂದು ಹೇಳಿದರು. ಉದಯ್ ಕುಮಾರ್ ಎಲ್ ರವರು ತಮ್ಮ ಆಯ್ಕೆಯ ನಂತರ ಮಾತನಾಡಿ, ನನ್ನ ಮೇಲೆ ವಿಶ್ವಾಸವಿಟ್ಟು ನನಗೆ ಮತ ನೀಡಿ ಆಯ್ಕೆ ಮಾಡಿದ ಎಲ್ಲ ಹಿರಿಯ ಮತ್ತು ಕಿರಿಯ ವಕೀಲರಿಗೆ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ. ವಿಶೇಷವಾಗಿ ವೈಪಿ ಪ್ರಕಾಶ್ ರವರ ನೇತೃತ್ವದಲ್ಲಿ ನಮ್ಮ ತಂಡಕ್ಕೆ ಸಿಕ್ಕ ಗೆಲುವು ಇದು. ಅವರ ಮಾರ್ಗದರ್ಶನದಲ್ಲಿ ವಕೀಲರ ಸಂಘದ ಸದಸ್ಯರಿಗೆ ಇನ್ನಷ್ಟು ಉತ್ತಮ ಸೇವೆಗಳನ್ನು ಒದಗಿಸಲು ನಾನು ಶ್ರಮಿಸುತ್ತೇನೆ. ಸಂಘದ ಸದಸ್ಯರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಲ್ಲಿ ಮತ್ತು ಹೊಸ ಸೌಲಭ್ಯಗಳನ್ನು ಒದಗಿಸುವಲ್ಲಿ ನಾನು ಬದ್ಧನಾಗಿದ್ದೇನೆ. ಎಲ್ಲರ ಸಹಕಾರದಿಂದ ನಮ್ಮ ಸಂಘವನ್ನು ಇನ್ನಷ್ಟು ಬಲಪಡಿಸೋಣ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಆನೇಕಲ್ ವಕೀಲರ ಸಂಘದ ಹಿರಿಯ ಸದಸ್ಯರು, ಅಧ್ಯಕ್ಷರು ಮತ್ತು ಇತರ ಪದಾಧಿಕಾರಿಗಳು ನೂತನವಾಗಿ ಆಯ್ಕೆಯಾದ ಉದಯ್ ಕುಮಾರ್ ರವರಿಗೆ ಅಭಿನಂದನೆ ಸಲ್ಲಿಸಿದರು. ಅವರ ಆಯ್ಕೆಯು ಸಂಘಕ್ಕೆ ಮತ್ತಷ್ಟು ಚೈತನ್ಯವನ್ನು ತರಲಿದೆ ಎಂದು ಎಲ್ಲರೂ ಸಂತೋಷ ವ್ಯಕ್ತಪಡಿಸಿದರು. ಆನೇಕಲ್ ವಕೀಲರ ಸಂಘದ ಚುನಾವಣಾ ಪ್ರಕ್ರಿಯೆ 2025-28ನೇ ಸಾಲಿನ ಆನೇಕಲ್ ವಕೀಲರ ಸಂಘದ ಚುನಾವಣೆಯಲ್ಲಿ ನಮ್ಮ ವೈ ಪ್ರಕಾಶ್ ತಂಡ ಅತ್ಯಂತ ಹೆಚ್ಚಿನ ಮತಗಳಿಂದ ಜಯಶಾಲಿಯಾಗಿ ನಾವು ಭಾಗವಹಿಸಿದ್ದೀರಿ. ನಾನು ಮೂರನೇ ಸರಿ ಎಲೆಕ್ಟ್ ಆಗ್ತಾ ಇರೋದು, ಅಂದರೆ ಹ್ಯಾಟ್ರಿಕ್ ಆಗಿ ನಾನು ಎಲೆಕ್ಟ್ ಆಗ್ತಾ ಇರೋದು. ಅದು ನಮ್ಮ ವೈ ಪಿ ಸಾರಿಂದನೇ ಸಾಧ್ಯ ಆಗಿದ್ದು. ನಾನು ಅದಕ್ಕೋಸ್ಕರ ವೈ ಪಿ ಸರ್ಗೆ ಯಾವಾಗಲೂ ಋಣಿಯಾಗಿರ್ತೀನಿ. ಯಾಕಂದರೆ ಅವರಿಂದನೇ ನಾವೆಲ್ಲರೂ, ನಾನು ರಾಜಕೀಯ ಅಥವಾ ಕೋರ್ಟ್ ರಾಜಕೀಯ ಅಂತ ಬಂದಿದ್ದೇ ನಾವು ವೈ ಪಿ ಸಾರಿಂದ. 2022ವರೆಗೂ ನಾನು ಯಾವುದ್ರಲ್ಲೂ ಇರಲಿಲ್ಲ. ಈ ರಾಜಕೀಯಕ್ಕೆ ಅಂತ ಕರ್ಕೊಂಬಂದರೆ ನಮ್ಮ ವೈ ಪಿ ಸಾರು. ಸೊ ಹಂಗಾಗಿ ಅವ್ರು ನಾವು ಯಾವಾಗಲೂ ಸದಾಕಾಲ ಚಿರುಣಿಯಾಗಿರ್ತೀರಿ. ಎಲ್ಲ ಮತದಾರ ಬಂಧುಗಳು ನಮ್ಮನ್ನು ನಂಬಿ ಅತ್ಯಂತ ಹೆಚ್ಚಿನ ಮತಗಳಿಂದ ನಮ್ಮನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ. ಅವರು ಎಲ್ಲ ಏನೇನು ನಮ್ಮ ಪ್ರಣಾಳಿಕೆಯಲ್ಲಿ ನಾವು ಹೇಳಿದ್ದೀರಿ ಅದು ಎಲ್ಲ ಕಾರ್ಯಗಳು ನೆರವೇರಿಸ್ಕೊಡ್ತೀರಿ ಅಂತ ಈ ಮೂಲಕ ತಮ್ಮೆಲ್ಲರಿಗೂ ಮನವಿ ಮಾಡ್ತಾಯಿದ್ದೀನಿ. ನಾನು ಮೊದಲಿಗೆ ಈ ಗೆಲುವನ್ನು, ನನ್ನ ಇಡೀ ತಂಡದ ಗೆಲುವನ್ನು ನನಗೆ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂತಹ ನನ್ನ ವಕೀಲ ಕುಟುಂಬದ ಎಲ್ಲ ಹಿರಿಯ ಮಹಿಳಾ ಯುವ ವಕೀಲರಿಗೆ ಮತ್ತು ಎಲ್ರಿಗೂ ಕೂಡ ಅವರಿಗೆ ಮೊದಲಿಗೆ ಸಮರ್ಪಣೆಯನ್ನು ಮಾಡ್ತೇನೆ. ಎರಡನೇದಾಗಿ ಈ ಗೆಲುವನ್ನು ಇವತ್ತು ಸರ್ಜಾಪುರದ ಹೋಬಳಿಯಲ್ಲಿ ಭೂಮಿಯನ್ನು ಕಳ್ಕೊಂಡು ಭೂ ಹೋರಾಟ ಮಾಡ್ತಾ ಇರ್ತಕ್ಕಂಥ ಭೂತಾಯಿಯ ಮಕ್ಕಳು, ಅನ್ನದಾತರು, ರೈತರಿಗೆ ಈ ಗೆಲುವನ್ನು ಸಮರ್ಪಣೆ ಮಾಡ್ತೇವೆ. ಅವ್ರ ಜೊತೆಯಲ್ಲಿ ನಿರಂತರವಾಗಿ ಭೂಮಿಯನ್ನು ಪಡೆಯೋದಕ್ಕೆ ಅವ್ರ ಜೊತೆ ನಾವು ಕೈ ಜೋಡಿಸ್ತೀವಿ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೂರನೇದಾಗಿ ಈ ನಮ್ಮ ಇಡೀ ತಂಡ ಗೆಲ್ಲೋದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ, ನಾನು ಪರೋಕ್ಷವಾಗಿ ಅನ್ನೋ ಪದನ ಭಾಳ ಎಚ್ಚರಿಕೆಯಿಂದ ಬಳಸ್ತಾ ಇದ್ದೀನಿ. ನನಗೆ ಪರೋಕ್ಷವಾಗಿ ತಾಲೂಕಿನ ಅನೇಕ ಜನತೆ ನಮ್ಮ ತಂಡದ ಗೆಲುವನ್ನು ಆಗಬೇಕು ಅಂತೇಳಿ ಅವರು ಕೆಲಸ ಮಾಡಿದ್ದಾರೆ. ಅವರಿಗೆ ನಾನು ಅತ್ಯಂತ ಹೃದಯಪೂರ್ವಕ ಧನ್ಯವಾದಗಳನ್ನು ನಾನು ಇಡೀ ತಂಡದ ಪರವಾಗಿ ನಾನು ಸಲ್ಲಿಸ್ತೇನೆ. ನನ್ನ ಜೊತೆಯಲ್ಲಿ ಕೈ ಜೋಡಿಸಿದಂತಹ ಅನೇಕ ಹಿರಿಯ ವಕೀಲರು, ನಮ್ಮ ಹಾಲಿ ಅಧ್ಯಕ್ಷರು ರಮೇಶ್ ಅವರು,
DP ಸಂಪತ್ ಅವರು, ಬಿ ಕೃಷ್ಣಪ್ಪ ಅವರು, ನಮ್ಮ ದಂಸಂದ್ರ ಪ್ರಕಾಶ್ ಅವರು, ವರ್ತೂರ್ ರಾಮು ಅವರು, ರಾಜು ಅವರು, ಸತೀಶ್ ಚಂದ್ರ, ಸೋಂಪುರ ನಾಗರಾಜು, ತಾವಕನಹಳ್ಳಿ ಅಂಬರೀಶು, ಅನೇಕ ಜನರು ಇದ್ದಾರೆ. ನಮ್ಮ ಸಂಪಂಗಿ ಕೇಶವ ರೆಡ್ಡಿ, ಅನೇಕ ಜನರು, ಮುನ್ರಾಜು, ಕೆಲವರು ಎಚ್ ಶ್ರೀನಿವಾಸು, ಎಲ್ಲ ಅನೇಕ ಯುವಕರುಗಳಿದ್ದಾರೆ. ನಾನು ಹೆಸರುಗಳು ದಯವಿಟ್ಟು ಕ್ಷಮೆ ಇರಲಿ, ನಿಮ್ಮ ಹೆಸರುಗಳನ್ನು ಹೇಳೋಕ್ಕಾಗಲ್ಲ. ನೀವೆಲ್ಲರೂ ನನ್ನ ಹೃದಯದಲ್ಲಿದ್ದೀರಿ. ಹಂಗಾಗಿ ನೀವು ಅನೇಕ ಜನರನ್ನ ಹೆಸರುಗಳನ್ನ ತಗೊಂಡ್ರೆ ಎಲ್ಲೋ ಒಂದು ಕಡೆ ಲೋಪ ಆಗುತ್ತೆ. ಪ್ರಮುಖವಾಗಿ ಹೇಳಿದ್ದೀನಿ, ಅನ್ಯತಾ ಭಾವಿಸ್ಬೇಡಿ. ಮತ್ತೆ ನನ್ನ ಗೆಲುವಿಗೆ ಮಹಿಳಾ ಹೆಣ್ಣು ಮಕ್ಕಳು, ನಾನು ಅತ್ಯಂತ ಪ್ರೀತಿಯಿಂದ ಪ್ರೀತಿಸುವಂಥ, ಮಕ್ಕಳಂತೆ ಪ್ರೀತಿಸುವಂಥ, ಸಹೋದರಂತೆ ಪ್ರೀತಿಸುವಂಥ ಹೆಣ್ಣು ಮಕ್ಕಳು ಪ್ರೇಯರ್ ಮಾಡ್ಕೊಂಡಿದ್ದಾರೆ. ನಾನು ಆ ಮಹಿಳಾ ಹೆಣ್ಣು ಮಕ್ಕಳು ಇದ್ದಾರಲ್ಲ, ಹೆಣ್ಣು ಮಕ್ಕಳಿಗೆ ಈ ಗೆಲುವನ್ನು ಮತ್ತೊಮ್ಮೆ ಅವರಿಗೆ ನಾನು ಸಮರ್ಪಣೆಯನ್ನು ಮಾಡ್ತೇನೆ. ಹಾಗೇನೆ ಇವತ್ತು ಏನು ಭರವಸೆಯನ್ನು ಕೊಟ್ಟಿದ್ದೇವೆ, ಆ ಭರವಸೆಗಳನ್ನು ನಾವು ಈಡೇರಿಸ್ತೇವೆ. ಜೊತೆಗೆ ಏನು ತಾಲೂಕಿಗೆ ಡೆವಲಪ್ಮೆಂಟ್ ವರ್ಕ್ಗಳು ಬೇಕು, ಅದನ್ನು ಕೇವಲ ವಕೀಲಿಕೆ ಮಾಡೋದಕ್ಕೆ ಅಲ್ಲ, ನ್ಯಾಯಾಲಯಗಳಿಗಲ್ಲ, ಸಮಾಜ ಸೇವೆಗಳನ್ನು ತೊಡಗಿಸ್ಕೊಳ್ಳೋದಕ್ಕೆ ನಮ್ಮನ್ನು ನಾವು ಸಮರ್ಪಣೆ ಮಾಡ್ಕೋತೀವಿ ಅನ್ನುವಂಥ ಮಾತನ್ನು ಹೇಳ್ತೇನೆ. ಈಗಾಗಲೇ ತಮಗೆ ಗೊತ್ತಿರ್ಬೋದು, ಈ ಹಿಂದೆ ನಾವು 1922ರಲ್ಲಿ ಆಗಿದ್ದಾಗ 400 ವರ್ಷಗಳ ಇತಿಹಾಸ ಇದ್ದಂಥ ಒಂದು ದೊರೆಸಾನಿ ಕಲ್ಯಾಣಿ, ಸಿಡಿಯಸ್ಕೋಟೆಯ ಕಲ್ಯಾಣಿ ಒಂದು ನೆಲಸಮ ಆಗಿತ್ತು. ಅದನ್ನು ಸಾಮಾಜಿಕ ಕಾರ್ಯ ಅಂತೇಳಿ ಕೈಗೆತ್ಕೊಂಡು ನಾವು ಅದರ ಹೆಚ್ಚು ಕಡಿಮೆ 100 ಮಟ್ಟು ಅದನ್ನು ಎಲ್ಲ ವಕೀಲರ ಸಹಕಾರದಿಂದ ಮತ್ತು ಸಾರ್ವಜನಿಕರ ಸಹಕಾರದಿಂದ ಅದನ್ನು ಶೋಧ ಮಾಡಿ, ಅದಕ್ಕೆ ಪಕ್ಕದಲ್ಲೇ ಇರ್ತಕ್ಕಂಥ ಫೈರ್ ಸ್ಟೇಷನ್ಗೆ ನೀರಿರಲಿಲ್ಲ. ಆ ಸುತ್ತಮುತ್ತಲಿರ್ತಕ್ಕಂಥ ಬೋರ್ಗಳು ಬತ್ತಿ ಹೋಗಿದ್ವು. ಹಾಗಾಗಿ ಅದನ್ನು ನಾವು ಜಲಾಭಿವೃದ್ಧಿ ರೀಜುನೇಟ್ ಮಾಡಿದ್ದರಿಂದ ಇವತ್ತು ಸುತ್ತಮುತ್ತಲಿನ ಎಲ್ಲ ಬೋರ್ವೆಲ್ಗಳು ರೀಜುನೇಟ್ ಆಗಿದೆ. ಜಲಸಂಕುಲ ಪ್ರಾಣಿ ಪಕ್ಷಿಗಳಿಗೆ ನೀರು ಸಿಕ್ಕಿದೆ. ಇಂಥ ಮಹತ್ ಕಾರ್ಯಗಳನ್ನು ನಾವು ಮಾಡಿದ್ದೇವೆ. ಅನೇಕ ಭೂ ಹೋರಾಟಗಳಲ್ಲಿ ತೊಡಸ್ಕೊಂಡಿದ್ದೇವೆ. ಮುಂದೆ ಇದನ್ನು ನಾವು ತೊಡಸ್ಕೋತೀವಿ. ಮತ್ತೆ ಹಿರಿಯರನ್ನು ಗೌರವಿಸ್ತೇನೆ. ಇವತ್ತು ಯಾರು ನಮ್ಮ ಎದುರಾಳಿ ತಂಡ ಸೋತಿದೆ, ಅದು ಸೋಲಂತ ಭಾವಿಸಬೇಡಿ. ದಯವಿಟ್ಟು ನಮ್ಮ ಜೊತೆಯಲ್ಲಿ ಸಹಕರಿಸಿ. ದ್ವೇಷದ ರಾಜಕಾರಣ ಬೇಡ. ನಾವೆಲ್ಲರೂ ಜೊತೆಯಲ್ಲಿ ತಾಯಿತನದಿಂದ ನಡೆದುಕೊಳ್ಳೋಣ. ಇದು ನನ್ನ ಬಹು ಎಚ್ಚರಿಕೆಯ ಮಾತು. ತಾಯಿತನದಿಂದ ನಡೆದುಕೊಳ್ಳೋಣ. ಈ ಪೋಸ್ಟ್ ಏನಿದೆ ಅದು ನನ್ನ ವ್ಯಕ್ತಿಗತವಾದಂಥ ಪೋಸ್ಟ್ ಅಲ್ಲ. ಅದು ತಾಯಿತನ ಇರತಕ್ಕಂಥ ಒಂದು ಅಧ್ಯಕ್ಷಗಿರಿ. ಅಲ್ಲಿ ಯಾವುದೇ ಭೇದ ಭಾವಗಳನ್ನು, ದ್ವೇಷಗಳನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಅದು ನಾನು ಮಾಡೋದಿಲ್ಲ ಅಂತೇಳಿ ಸಾರ್ವಜನಿಕರ ಮುಂದೆ ನಾನು ಪ್ರಮಾಣವನ್ನು ಮಾಡ್ತೇನೆ.